ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, 2026 ಏನೇನು ಹೊಸ ವರ್ಷ ನಮ್ಮೆಲ್ಲರಿಗೂ ವಿಚಾರಗಳನ್ನು, ವಿಷಯಗಳನ್ನು, ಘಟನೆಗಳನ್ನು ತಂದುಕೊಡುತ್ತದೆ, ಏನೇನು ಬದಲಾವಣೆಗಳಾಗಬಹುದು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಪ್ರಥಮವಾಗಿ ನ್ಯೂಮರಾಲಜಿ ಪ್ರಕಾರ 2026 ಅಂದರೆ ಸೂರ್ಯನ ವರ್ಷ. ಸೂರ್ಯನ ವರ್ಷ ಅಂದರೆ ಬಹಳ ವಿಶೇಷ. ಹೇಗೆ ಅಂತೀರಾ? ಮೊದಲನೆಯದಾಗಿ ರಾಜರುಗಳ ನಡುವೆ, ದೇಶಗಳ ನಡುವೆ ಕಿತ್ತಾಟ, ಸಂಘರ್ಷಗಳು, ಯುದ್ಧಗಳನ್ನು ನಾವು ಖಂಡಿತವಾಗಿಯೂ ನೋಡಬಹುದಾಗಿದೆ. 2026ರಲ್ಲಿ ಈ ಯುದ್ಧಗಳ ಪರಿಣಾಮ ಪ್ರಪಂಚದಾದ್ಯಂತ ಅನೇಕ ಘಟನೆಗಳನ್ನು ನಾವು ನೋಡಬಹುದಾಗಿದೆ. ಮೊದಲನೆಯದಾಗಿ 2026ರಲ್ಲಿ ರಷ್ಯಾ ದೇಶದ ನಾಯಕರಾಗಿರುವಂಥ ವ್ಲಾಡಿಮಿರ್ ಪುಟಿನ್ ಅವರ ಒಂದು ದೊಡ್ಡ ಬದಲಾವಣೆ ಕಾಣಬಹುದಾಗಿದೆ. ಹಾಗೂ USA ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಒಂದು ಬದಲಾವಣೆಯನ್ನು ಕಾಣಬಹುದಾಗಿದೆ. ಹಾಗೂ ಕೆಲವೊಂದು ದೇಶಗಳ ರಾಜರ, ಇನ್ಕ್ಲೂಡಿಂಗ್ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರುವಂಥ ಮೋದಿಜಿಯವರು ಏಪ್ರಿಲ್ ನಂತರ ತಮ್ಮ ಸ್ಥಾನವನ್ನು ತ್ಯಜಿಸುವಂತಹ ಸಂದರ್ಭಗಳು ಬರುವಂಥದ್ದಾಗಿದೆ. ಹಾಗಾದರೆ ಇನ್ನೇನೇನು ಬದಲಾವಣೆಗಳನ್ನು ಕಾಣಬಹುದಾಗಿದೆ ಅಂದರೆ, ಮೊದಲನೆಯದಾಗಿ ಭೂಕಂಪನಗಳು. ಈ 2026ರಲ್ಲಿ ಅನೇಕ ರೀತಿಯ ಭೂಕಂಪನಗಳು, ಜ್ವಾಲಾಮುಖಿಗಳು, ಬರುವಂತಹ ಸಾಧ್ಯತೆಯೂ ಕೂಡ ಇರುತ್ತದೆ. ಹಾಗೆಯೇ ಅಪಘಾತಗಳು, ವಿದ್ಯುತ್ ಅಪಘಾತಗಳು, ವಾಹನಗಳ ಅಪಘಾತಗಳು, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ. ಪ್ರಿಯ ವೀಕ್ಷಕರೇ, 2026 ನಮ್ಮ ದೇಶದ ಜನರಿಗೆ ಹಾಗೂ ಪ್ರಪಂಚದಾದ್ಯಂತ ಜನರುಗಳಿಗೆ ಒಂದು ದೊಡ್ಡ ಬದಲಾವಣೆಗಳನ್ನು ಯುದ್ಧಗಳ ಮೂಲಕ ತಂದುಕೊಡುವಂಥದ್ದಾಗಿರ್ತದೆ. 2026ರಿಂದ 27, 28 ಈ 3 ವರ್ಷದಲ್ಲೂ ಜನರು ಹೇಗೆ ದೊಡ್ಡ ಬದಲಾವಣೆಯನ್ನು ಕಾಣುವಂತಹ ಸಾಧ್ಯತೆ ಇರುತ್ತದೆ ಎಂದರೆ, ಜನರು ಇವಾಗ ಏನು ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನ ಬಳಸ್ತಾ ಇದ್ದೀರ, ಎಕ್ಸಾಂಪಲ್ UPI, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಇವೆಲ್ಲವೂ ಕೂಡ ಬದಲಾಗುವ ಸಮಯ ಈ 3 ವರ್ಷದಲ್ಲಿ ಖಂಡಿತ ಬರುತ್ತದೆ. ಹಾಗಾಗಿ ಎಲ್ಲ ಜನರು 2026 ಏಪ್ರಿಲ್ ನಂತರ 2027, 28 ವರ್ಷದಲ್ಲಿ ಆದಷ್ಟು ನಿಮ್ಮ ಕೈಯಲ್ಲಿ ಕ್ಯಾಶ್ ಹಣವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಒಳ್ಳೆಯದಾಗಿರುತ್ತದೆ. ಕ್ಯಾಶ್ ಮಾತ್ರ ಚಲಾವಣೆಗೆ ಬರುವಂಥ ಸಾಧ್ಯತೆ ಇದೆ. ಕಾರಣ, ಯುದ್ಧಗಳಿಂದ ಈ ಫೋನ್ಪೇ, ಆನ್ಲೈನ್ ಪೇಮೆಂಟ್ಸ್ಗಳು ವರ್ಕ್ ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಜನರೆಲ್ಲರೂ ಆದಷ್ಟು ಕ್ಯಾಶ್ ಅನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಉತ್ತಮವಾಗಿರುತ್ತದೆ. ಹಾಗೆಯೇ ನಮ್ಮ ದೇಶದ 2026 ಏಪ್ರಿಲ್ ನಂತರ ಮೋದಿಜಿ ನಂತರ
ಪ್ರಧಾನಮಂತ್ರಿ ಹುದ್ದೆಗೆ ಏರಬಹುದಾದಂತಹ ನಾಯಕರೆಂದರೆ ಮೊದಲನೆಯವರು ಶಿವರಾಜ್ ಸಿಂಗ್, ಎರಡನೆಯವರು ಅಮಿತ್ ಶಾ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಹುದ್ದೆಗೆ ಏರುವಂಥ ಸಾಧ್ಯತೆ ಇರುತ್ತದೆ. ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ನಾವು ಏನು ಈಗ ನೋಡುತ್ತಿರುವಂಥ ಗೋಲ್ಡ್, ಸಿಲ್ವರ್, ಕಾಪರ್ ಏರಿಕೆಯ ನಾಗಾಲೋಟ 2026ರಲ್ಲೂ 26 ದೀಪಾವಳಿ ಅಷ್ಟರಲ್ಲಿ 1,80,000 ಪರ್ ಗ್ರಾಮ್ ಗೋಲ್ಡ್ ಹೋಗುವಂತಹ ಸಾಧ್ಯತೆ ಇರುತ್ತದೆ. 4 ಲಕ್ಷಕ್ಕೆ ಬೆಳ್ಳಿ ಹೋಗುವಂತಹ ಸಾಧ್ಯತೆ ಕಂಡುಬರುತ್ತಾ ಇರುತ್ತದೆ. 2026 ಅತ್ಯಂತ ದೊಡ್ಡ ಬದಲಾವಣೆಗಳನ್ನು ಜನರಲ್ಲಿ ತಂದುಕೊಡುತ್ತದೆ. ಹಾಗೂ ಆದಷ್ಟು ಎಲ್ಲರೂ ಕ್ಯಾಶನ್ನು ತಮ್ಮ ಹತ್ರ ಸಂಗ್ರಹಿಸಿಟ್ಟುಕೊಳ್ಳೋದು ಉತ್ತಮವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, 2026 ಯಾವೆಲ್ಲ ರಾಶಿಗಳಿಗೆ ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಇಂಪ್ರೂವ್ಮೆಂಟ್ ತಂದು ಕೊಡುವಂಥದ್ದಾಗಿರುತ್ತದೆ. ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಇದೊಂದು ಗೋಲ್ಡನ್ ಪೀರಿಯಡ್. ಹಾಗೆ ಕಟಕ ರಾಶಿಯವರಿಗೂ ಕೂಡ ಇದೊಂದು ಗೋಲ್ಡನ್ ಪೀರಿಯಡ್. ಸಿಂಹ ರಾಶಿಯವರಿಗೂ ಕೂಡ ಅತ್ಯುತ್ತಮ ಕಾಲವಾಗಿರುತ್ತದೆ. ನೆಕ್ಸ್ಟ್ ಕನ್ಯಾ ರಾಶಿಯವರಿಗೆ ಉತ್ತಮ ಸಮಯವಾಗಿರುತ್ತದೆ. ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮ ಕಾಲವಾಗಿರುತ್ತದೆ. ನೆಕ್ಸ್ಟ್ ಧನಸ್ಸು ರಾಶಿಯವರಿಗೂ ಉತ್ತಮ ಕಾಲವಾಗಿರುತ್ತದೆ. ನೆಕ್ಸ್ಟ್ ಮೀನರಾಶಿಯವರಿಗೂ 2026 ಅತ್ಯುತ್ತಮವಾದ ಸಮಯ ನಿಮ್ಮದಾಗಿರುತ್ತದೆ. ನಮಸ್ಕಾರ.